ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ವ್ಲಾಗ್ ಮಾಡಿ ಮತ್ತು ನಿಜವಾಗ್ಲೂ ತುಂಬ ದಿನನೇ ಆಗ್ಬಿಡ್ತು ಗೈಸ್. ಅಂದರೆ ವ್ಲಾಗ್ಸ್ನ ಮಾಡ್ಕೋತಾ ಇದೆ, ಅಂದರೆ ಎಡಿಟ್ ಮಾಡಬೇಕಾದ್ರೆ ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಅಪ್ಲೋಡ್ ಮಾಡ್ತಾನೆ ಇರಲಿಲ್ಲ. ಅವಾಗಲೇ ಮಿನಿಮಮ್ ಅಂದರೂ 3 ತಿಂಗಳಾಯಿತು ವ್ಲಾಗ್ಸ್ ಎಲ್ಲ ಮಾಡಿ ಗೈಸ್. ಇದನ್ನು ಒಂದು ಕಡೆ ಡೌಟು, ಎಲ್ಲಿ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಇಲ್ವೋ ಅನ್ನೋದೇ ಒಂದು ಕಡೆ ಆಗಿಬಿಡುತ್ತೆ. ಸೊ ಗೈಸ್ ಇಲ್ಲ, ಇವತ್ತು ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್ ಇವತ್ತು ಅನು ಬರ್ಡೇ, ಅದಕ್ಕೆ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಂದರೆ ಆ ದೇವಸ್ಥಾನ ಅಂದರೆ ಅನು ಅವಾಗಿಂದ ಹೋಗ್ಬೇಕು ಅನ್ಕೋತಾ ಇದ್ದು. ಮತ್ತು ಕಾವ್ಯನ ಒಂದ್ಸಲ ಹೇಳಿದ್ದು ಅಲ್ಲಿಗೆ ಹೋಗೋಣಲ್ಲೇ ನೋಡಬೇಕು, ಚೆನ್ನಾಗೈತೆ, ಅಮ್ಮನಿಗೆ ಅಲಂಕಾರ ಚೆನ್ನಾಗಿ ಮಾಡ್ತಾರೆ, ಏನೇನೋ ಮಾತಾಡಿದ್ರು ಗೈಸ್. ಅದಕ್ಕೇ ಇವಾಗ ಅನು ಇಲ್ಲಿ ಎಲ್ಲ ಇವಾಗ ಹೆಂಗೋ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಎಲ್ಲರೂ ಹೋಗೋಣ ಅಲ್ಲಿಗೇನೆ ಅಂತೇಳಿ ಇವಾಗ ಪ್ಲ್ಯಾನ್ ಮಾಡಿದ್ದು ಗೈಸ್. ಇವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ಮಾಮೂಲಿ 2 ಗಂಟೆ ಆ ಕಡೆ ರಿಟರ್ನ್ ಬಸ್ಸೇನೆ 2 ಗಂಟೆ ಆಯ್ತಂತೆ. ಆಮೇಲೆ ಅಲ್ಲಿಂದ ಬಂದು ನಾರ್ಮಲ್ ಕೇಕ್ ಕಟ್ ಗೈಸ್. ಇನ್ನೊಂದೇನಂದರೆ ಅನುಗೆ ಲಕ್ಕೇ ಇಲ್ಲ ಗೈಸ್. ಏನೋ ಗೈಸ್ ಅವಳಿಗೆ ಏನಂತಂದರೆ ಇದುವರೆಗೂ ಅವಳಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟು ಸಹ ಕೊಟ್ಟಿಲ್ಲ. ಅದು ಸ್ಕೂಲ್ ಟೈಮಲ್ಲಿ PU ಟೈಮಲ್ಲಿ ಇದ್ದಾಗ ಯಾವಾಗಲೂ ಅದು 3 ಜನ ಫ್ರೆಂಡ್ಸ್ ಎಲ್ಲ ಸೇರಿ ಕೊಟ್ಟಿದ್ದವಳಿಗೆ. ಬಿಟ್ಟರೆ ಗೈಸ್ ಇದುವರೆಗೂ ನಾನು ಸಿಂಗಲ್ ಆಗಿ ಇದುವರೆಗೂ ಯಾವತ್ತೊಳಗೆ ಗಿಫ್ಟ್ ಕೊಟ್ಟಿಲ್ಲ. ಈ ಸಲ ಕೊಡೋಣ ಅಂತ ಅಂದ್ಕೊಂಡೆ ಗೈಸ್. ಒಟ್ಟು ಏನು ಮಾಡಲಿ, ಅದು ಓಕೆ ನನ್ನ ಕಡೆಯಿಂದೆಲ್ಲ ಇತ್ತು, ಬಟ್ ಫೋಟೋ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರು. ಇನ್ನೇನು ಮಾಡೋದು, ಅವರು ಮಾಡಿಸಿದ್ರು ಚೆನ್ನಾಗಿ ಬರಲ್ಲ, ಮಾಡಿಸಿದ್ರೆ ಚೆನ್ನಾಗೇ ಮಾಡಿಸಿ ಅಂತಂದರು ಗೈಸ್. ಏನು ಮಾಡಲಿ, ಫೋಟೋ ಬೇರೆ ಇಲ್ಲ, ಇನ್ನೇನು ಗಿಫ್ಟ್ ಕೊಡೋದು. ಬಟ್ ಅವಶ್ಯಕತೆ ಅಂದರೆ ಇವಾಗಿರೋ ಪ್ರೆಸೆಂಟಲ್ಲಿ ಅದನ್ನು ಕೊಟ್ಟರೆ ಖುಷಿ ಆಗುತ್ತೆ ಅವಳಿಗೆ. ಅದನ್ನು ಬಿಟ್ಟು ಇನ್ನೇನು ಅವಶ್ಯಕತೆ ಐತೆ ಅಂತ ಅನಿಸಿಲ್ಲ ನನಗೇನಂತ. ಅವಶ್ಯಕತೆ ಏನಿರುತ್ತೆ ಗಿಫ್ಟ್ ಅದನ್ನು ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ ಅನ್ನೋದೊಂದು. ಆದರೆ ಗೈಸ್ ಈಗ ಅವ್ಳಿಗೆ ಅವಶ್ಯಕತೆ ಅನ್ನೋದು ಏನಿಲ್ಲ, ಆದರೆ ಇದನ್ನು ಕೊಟ್ಟರೆ ತುಂಬ ಖುಷಿಯಾಗುತ್ತೆ, ಅವಳಿಗೂ ಅಲ್ಲದೆ ಅವ್ರ ಫ್ಯಾಮಿಲಿಗೂ ಖುಷಿಯಾಗುತ್ತೆ ಅನ್ನೋದೊಂದಿತ್ತು. ಆದರೆ ಅದನ್ನು ಕೊಡೋಕ್ಕೇನೆ. ಆದರೆ ಇವಾಗ ಗೈಸ್ ಅಂದರೆ ಇನ್ನೊಬ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಫಸ್ಟು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಯಾರೋ ಪ್ರಮೋಷನ್ ಮಾಡಿದ್ರು, ಅವ್ರು ಮಾಡಿದ್ರು ಇಲ್ಲೇ ಮಂಡ್ಯದಲ್ಲೇ ಇದೆ. ಅವರು ಫಸ್ಟ್ ಡೇ ಕಾಲ್ ಮಾಡಿದಾಗ ರಿಸೀವ್ ಮಾಡಿದ್ರು, ಈ ಥರ ಹೇಳಿದ್ದೀನಿ ಈಗ ಬೇಕು ಮಾಡಿಕೊಡಿ ಅಂತ. ಅದಕ್ಕೆ ಸರಿ ಆಯಿತು ಮಾಡ್ಕೊಡ್ತೀವಿ, ಫೋಟೋ ಸೆಂಡ್ ಮಾಡಿ ಹೇಳ್ತೀನಿ ಯಾವುದಕ್ಕೂ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಸೆಂಡ್ ಮಾಡಿದೆ. ಆಮೇಲೆ ಕಾಲ್ ಮಾಡಿದೆ ಪುನಃ, ಇಲ್ಲ ಒಂದು 1/2 ಅವರ್ ಬಿಟ್ಕೊಂಡು ಮಾಡಿ, ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಪುನಃ ಅಂದ್ಬಿಟ್ಟು ನೈಟ್ ಮಾಡಲಿಲ್ಲ, ನೈಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಬೆಳಿಗ್ಗೆ ಮಾಡಿದೆ, ಕಾಲೇ ರಿಸೀವ್ ಮಾಡಲಿಲ್ಲ ಗೈಸ್. ಅದಕ್ಕೆ ಅಂದ್ಬಿಟ್ಟು ಸುಮ್ಮನೆ ಆದೆ. ಇವಾಗ ಆಮೇಲೆ ಹಿಂಗೆ ನನ್ನ ಫ್ರೆಂಡ್ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದೆ, ಅವಳು ಹಿಂಗೆ ನಮ್ಮ ಅಣ್ಣನೇ ಮಾಡ್ತಾರೆ ಅಂತ ಹೇಳಿದ್ಲು. ಅವ್ರಿಗೆ ಮಾಡ್ಸೋಕ್ಕೆ ಅದೇ ನಾನು ಝೂಮ್ ಹಾಕಿದ್ರೆ ಕ್ಲಾರಿಟಿ ಇಲ್ಲ ಗೈಸ್. ನಾನು ಅಂದ್ಕೊಂಡಿರೋ ಫೋಟೋ ಒಂದು ಕ್ಲಾರಿಟಿ ಇತ್ತು, ಇನ್ನೊಂದು ಕ್ಲಾರಿಟಿ ಇರಲಿಲ್ಲ. ಅದಕ್ಕೆ ಸರಿ ಆಯಿತು, ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ವೀಕ್ ಒಳಗಡೆ ಆದರೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಏನಾಗುತ್ತೇನೋ ಗೊತ್ತಿಲ್ಲ ಗೈಸ್, ನೋಡೋಣ. ಇನ್ನೂ ರೆಡಿಯಾಗಿಲ್ಲ ಗೈಸ್. ನಾನು ಇವಾಗ ನನಗೆ ಕಣ್ಣೋಗೆ ತಲೆ ಸುತ್ತ ಬಂದುಬಿಟ್ಟಿತ್ತು, ಅದರಿಂದ ಅದು ಒಂದು ಸ್ವಲ್ಪ ಹಿಂಗೆ ಟಚ್ ಆಗಿಬಿಟ್ರು ತುಂಬ ನೋವು ಬಂದುಬಿಡುತ್ತೆ ಗೈಸ್. ಅದು ಸಣ್ಣನೇ ಇರ್ಬೋದು, ಬಟ್ ಹೆವಿ ನೋವು ಬರುತ್ತೆ. ಸೊ ಗೈಸ್ ನಾನು ಟ್ರೆಡಿಷ್ನಲ್ ಹಾಕೊಳ್ಳೋಣ ಅಂತ ತುಂಬ ಆಸೆಗಿದ್ದೆ, ಬಟ್ ಹಾಕೋತೀನಿ ಟ್ರೆಡಿಷ್ನಲ್ಲೇ. ಆದರೆ ಹಾಕೊಳ್ಳೋಕ್ಕೆ ನೋಡಿ ಗೈಸ್ ಫುಲ್ಲು ಎದ್ದು ಕಾಣ್ತೈತೆ. ನೆನ್ನೆ ನೋವು ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ನೋವು ಬಂದು ಒಂಚೂರು ಟಚ್ ಆಗಿಬಿಟ್ಟು ನೋವು ಬಂದುಬಿಡುತ್ತೆ ಗೈಸ್. ಇವಾಗ ಇಷ್ಟೋ ತನಕ ಸುಸ್ತಾಗ್ಬಿಟ್ಟಿತ್ತು, ಮಲಗಿದ್ದೆ. ಈಗ ಟೈಮ್ ಒಂದು 9:30, 10 ಗಂಟೆ 10 ಕಾಲಷ್ಟಕ್ಕೆಲ್ಲ ಹೊರಡೋಣ ಅಂತ ಅಂದ್ಲು. ನಾನು ಇನ್ನೇನು ಫ್ರೆಶ್ ಅಪ್ ಆಗಿಲ್ಲ, ಇವಾಗ ತಿಂಡಿ ತಿಂದ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಡೋದೆ ಗೈಸ್. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇನ್ಸ್ಟಾಗ್ರಾಮಲ್ಲಿ ನಿಜವಾಗ್ಲೂ ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ನಾನು ಈಗ 1 ವೀಕ್ ಹಿಂದೆ ಲೆಂತಿ ಬ್ಲಾಗ್ ಮಾಡೋಣ ಅಂತೇಳಿ ಯೂಟ್ಯೂಬಲ್ಲಿ ಮಾಡಿದ್ದೆ, ಅವತ್ತು ಹೇಳಿದ್ದೆ. ಬಟ್ ಆದರೆ ಆ ಬ್ಲಾಗ್ನ ನಾನು ಅಪ್ಲೋಡ್ ಮಾಡಲಿಲ್ಲ ಗೈಸ್. ನಿಜವಾಗ್ಲೂ ಗೈಸ್ ನನಗೆ ಇಷ್ಟು ದಿನದಲ್ಲಿ ಯಾವತ್ತಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂದಿರಲಿಲ್ಲ. ಬಟ್ ಅಂದರೆ ಈ ಸಲ ಇವಾಗ ಒಂದು 10 ಡೇಸಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತೈತೆ ಇನ್ಸ್ಟಾಗ್ರಾಮಲ್ಲಿ. ಅದು ನನಗೆ ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಯಾವುದು ಮಾಡೋಕ್ಕಾಯ್ತಿಲ್ಲ. ಏನೋ ಒಂದು ದಿನ ಮಾಡಿದ್ರೆ ಒಂದು ದಿನ ಗೈಸ್ ಮಾಡಿಬಿಟ್ರೆ ಮಾಡಿಬಿಡ್ತೀನಿ. ಬಟ್ ಟ್ರೆಡಿಷ್ನಲ್ ಹಾಕೊಳ್ಳೋದ್ರಿಂದ ನನಗೆ ತುಂಬ ಹಿಂಸೆ ಆಯ್ತೈತೆ. ಇವಾಗ ನಾರ್ಮಲಾಗಿ ನಾನು ಹೆಂಗಿದ್ದೀನಿ, ಈಗ ಟಿ ಶರ್ಟ್ಸ್ ಹಾಕೊಂಡೆ ಮಾಡ್ತಾಯಿದ್ದೆ, ಆ ಥರ ಟಿ ಶರ್ಟ್ಸ್ ಹಾಕೊಂಡೆ ಮಾಡಿದ್ರೆ ಏನೋ ಅಷ್ಟು ರಿಸ್ಕ್ ಅನ್ಸಲ್ಲ. ಬಟ್ ನಾನು ಟ್ರೆಡಿಷ್ನಲ್ ಹಾಕೊಂಡು ಮಾಡ್ತೀನಲ್ಲ ಗೈಸ್, ನಿಜ ಮುಂದೆ ಮಾತ್ರ ನೋಡೋಕೆ ಚೆನ್ನಾಗಿರುತ್ತೆ, ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಇದಾಗಿರ್ತೈತಿ ಅಂದರೆ ಅಪ್ಪ. ನಮ್ಮ ಮನೇಲೆಲ್ಲ ಅದೆಲ್ಲ ನೋಡ್ಬಿಟ್ಟು ಏನಕ್ಕೆ ಇಷ್ಟೊಂದು ಇದಾಗೆಲ್ಲ ಮಾಡಬೇಕಾ ಅಂತ ಅಂತಾರೆ. ಬಟ್ ತುಂಬಾ ಸುಸ್ತಾಗ್ಬಿಡ್ತೀನಿ ಗೈಸ್. ಏನೋ ಟ್ರೆಡಿಷನಲ್ ಹಾಕೊಂಡೆ ಬಂದರೆ ನಿಜವಾಗ್ಲೂ ಹೆವಿ ಸುಸ್ತಾಗ್ಬಿಡ್ತೀನಿ. ಒಂದೊಂದು ಟೈಮಲ್ಲಿ ನಿಂತ್ಕೊಂಡು ವೀಡಿಯೋಸ್ ಮಾಡೋಕ್ಕಲ್ಲ, ಕೂತ್ಕೊಂಡೇ ಮಾಡಿರ್ತೀನಿ. ಆದರೂ ಓಕೆ ಇವಾಗ ಇರೋ ಟೈಮಲ್ಲಿ ಹೆಂಗೋ ಅಷ್ಟಾರು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಕಾಲೇಜ್ ಕರೆಕ್ಟಾಗಿ ಸ್ಟಾರ್ಟ್ ಆಗಿಬಿಟ್ಟು ಅದನ್ನು ಮಾಡೋಕ್ಕಾಗೋದಿಲ್ಲ ಗೈಸ್. ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗೈತೆ, ಬಟ್ ಇನ್ನೂ ಕ್ಲಾಸಸ್ ತಗೋತಾ ಇಲ್ಲ. ಅಂದರೆ ಇಂಟರ್ನ್ಶಿಪ್ ನಡೀತೈತೆ ವೀಕ್ಲಿ ಒಂದ್ಸಲಿ. ಅದು ಬಿಟ್ಟರೆ ಗೈಸ್ ಇವತ್ತಿಂದ ಕಾಲೇಜ್ ಸ್ಟಾರ್ಟ್ ಅಂತ ಮೆಸೇಜ್ ಹಾಕೋರು, ಎಲ್ಲೋ ಹೋಗೋಕ್ಕಾಗುತ್ತೆ, ಆಫ್ಟರ್ನೂನಿಂದ ಹಾಕೋರೆ. ಅದಕ್ಕೆ ನಾಳೆಯಿಂದ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಗೈಸ್. ನಿಜವಾಗ್ಲೂ ನನಗೆ ಇನ್ಸ್ಟಾಗ್ರಾಮ್ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತೈತೆ ಅಂದರೆ ನಿಜ. ನನಗೆ ಒಂದೊಂದು ಟೈಮಲ್ಲಿ ನನ್ನ ಲೈಫಲ್ಲಿ ನಂಗೆ ಯಾವತ್ತೂ ಯಾವುದರಿಂದ ಖುಷಿ ಅನ್ನೋದು ಸಿಕ್ಕಿರಲಿಲ್ಲ. ಬಟ್ ನಿಜವಾಗ್ಲೂ ಅಲ್ಲಿ ಬರೋ ಒಂದೊಂದು ಕಮೆಂಟ್ಸ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾನು ಒಂದೊಂದು ಫಾಲೋವರ್ಸ್ ಬಂದಾಗಲೂ ಎಷ್ಟು ಖುಷಿ ಪಟ್ಟಿದ್ದೀನಿ ಅಂದರೆ, 1,000 ನೈಟ್ ಆಗಿದ್ದು ಗೈಸ್. ಅದು ಒಂದು 11 ಗಂಟೆ ಆಗಿತ್ತು ಅನ್ಸುತ್ತೆ ಮೇ ಬಿ. ಅವಾಗ ಒಂದ್ಸಲ ಗೈಸ್ ನಿಜವಾಗ್ಲೂ ಒಟ್ಟಲ್ಲಿ ನಂಗಂತೂ ತುಂಬಾ ಖುಷಿ ಆಯಿತು, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇರೋದ್ರಿಂದ ಗೈಸ್. ಇವಾಗ ಬರೀ ನನ್ನ ಬಗ್ಗೆ ಹೇಳೋಕ್ಕಾಗಲ್ಲ, ಇವತ್ತು ಅನು ಬಗ್ಗೆ ಹೇಳಬೇಕು. ಸೊ ಗೈಸ್ ಇವಾಗ ತಿಂಡಿ ತಿನ್ಕೊಂಡು ತಿಂಡಿ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಡೋದಷ್ಟೇ.
ಗೈಸ್ ಇನ್ನೂ ಯಾವುದೂ ಕಾಲ್ಗಳು ಬಂದಿಲ್ಲ. ಅನ್ನಗಂತೂ ನಾನು ಇನ್ನೂ ಕಾಲೇನು ಮಾಡಿಲ್ಲ ಗೈಸ್, ಅವಳಿಗೆ ಇನ್ನೂ ಕಾಲ್ ಮಾಡಿಲ್ಲ. ನೈಟ್ ಮಾಮೂಲಿ 12 ಗಂಟೆ ವಿಶ್ ಮಾಡಿದೆ ಅಷ್ಟೇ. ಬೆಳಿಗ್ಗೆ ಸ್ಟೇಟಸ್ಗೆಲ್ಲ ಬೆಳಿಗ್ಗೆ ಹಾಕೊಂಡಿದ್ದೆ. ಗೈಸ್ ಬೆಳಿಗ್ಗೆ ಹಾಕಿದ್ದೆ, ವಿಶ್ ಮಾಡಿದ್ದೆ ಅಷ್ಟೇ. ಮಾಮೂಲಿ ಫುಲ್ಲು ಅವಳೆ ಖುಷಿಯಲ್ಲ. ಅವಳಿಗೆ ಏನು ಅವಳು ಅಂತ ಇಲ್ಲು. ಈ ಸಲ ಮೊದಲಿನಷ್ಟೆಲ್ಲ ಅಂದರೆ ಹೋದ ವರ್ಷ ಇದ್ದಿದ್ದು ಒಂದು ಖುಷಿ, ಈ ವರ್ಷ ಏನು ಅಷ್ಟೇನಿಲ್ಲ. ಅಲ್ಲೇ ಹಂಗೆ ನಾರ್ಮಲ್ ಬರ್ಡೇ ಅಂದರೆ ನಾರ್ಮಲ್ ಅಂತಲೇ ಫೀಲ್ ಆಯ್ತೈತೆ ಅಂತ ಇಲ್ಲು. ಗೈಸ್ ನೋಡೋಣ ಹೆಂಗಿರುತ್ತೆ. ಬಟ್ ನಂಬಿಕೆಲ್ಲೇ ಗೈಸ್ ಇಷ್ಟು ದಿನ ಮೊದಲೆಲ್ಲ ಕೊಡೋದಕ್ಕೆ ನನ್ನ ಹತ್ರ ಗೈಸ್ ಎಲ್ಲ ಮೊದಲು ಹೋದ ವರ್ಷ ಎಲ್ಲ ಕೊಡೋದಕ್ಕೆ ನನ್ನ ಹತ್ರ ದುಡ್ಡು ಅಂತಿರಲಿಲ್ಲ. ಇವಾಗೆಲ್ಲೋ ಅಷ್ಟು ಇಟ್ಟಿದ್ದೀನಿ. ಅದಕ್ಕೆ ಅಂತೇಳಿ ನಾನು ಮಾಡ್ಸೋಣ ಅಂತ ಅಂದ್ಕೊಂಡೆ ಗೈಸ್. ಅದನ್ನು ಏನೋ ಲೆಕ್ಕ ಇಲ್ಲ ಗೈಸ್. ಇದಕ್ಕಿಂತ ಮುಂಚೆನೂ ಬೇರೆ ಥರ ಪ್ಲ್ಯಾನ್ ಹಾಕೊಂಡಿದ್ದೆ. ಅಂದರೆ 20 ಇಯರ್ಸ್ ಅಲ್ವಾ, ಸೊ 20 ಗಿಫ್ಟ್ಸ್ ಕೊಡೋಣ, ಅಂದರೆ ಫನ್ನಿಯಾಗಿ ಕೊಡೋಣ. ಅವಳು ಓಪನ್ ಮಾಡಿನೇ ಸುಸ್ತಾಗ್ಬಿಡ್ಬೇಕು ಅಂತ ಅವಳಿಗೆ ಯಾವಾಗಲೂ ಒಂದ್ಸಲ ಹೇಳಿದ್ದೆ ನಾನು. ಯಾವುದೋ ಬರ್ಡೇಲಿ ಹೇಳಿದ್ದೆ ಅವಳಿಗೆ ಹಿಂಗೆ ಕೊಡ್ತೀನಿ ನಿಂಗೆ ಅಂತ. ಆದರೆ ಗೈಸ್ ಅಂದರೆ ನಾನು ಸಡನ್ನಾಗಿ ಅಂದರೆ ನಾನು ಅಂದ್ಕೊಂಡಿದ್ದು ಕೊಡೋಣ ಅಂತ ಅಂದ್ಕೊಂಡೆ. ಆದರೆ ಅದನ್ನು ಕೈ ಎತ್ಕೊಬಿಡ್ತು. ಅದು ಬಿಟ್ಟರೆ ನೆಕ್ಸ್ಟು ಗೈಸ್ ಹಂಗೂ ಅಂದ್ಕೊಂಡೆ. ನನ್ನ ಫ್ರೆಂಡ್ ಕಾವ್ಯ ಮತ್ತು ಅವನಿಗೆ ನನ್ನ ಕಡೆ ದೇವ್ರಿಗೆ ಯಾವುದೇ ಥರ ಗಿಫ್ಟ್ಸ್ ಅಂತೂ ಏನೂ ಕೊಟ್ಟಿಲ್ಲ. ಅದಕ್ಕೆ ಅಂತೇಳಿ ಈ ಸಲ ಇಬ್ರಿಗೂ ಝೂಡಿಯೋದಲ್ಲಿ ಮಾಡರ್ನಾಗಿ ಅದರ ಟಾಪ್ ತಗೊಟ್ಬಿಡೋಣ ಅಂತ, ಇಡ್ವಿನ್ಸ್ ಥರ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಗೈಸ್ ಸಡನ್ನಾಗಿ ಇದನ್ನೇ ನಾನು ಅಂದ್ಕೊಂಡಿದ್ದೆ ಕೊಡೋಣ ಅಂದ್ಕೊಂಡ ಅಂತೇಳಿ ಅದನ್ನು ಕೊಡಲಿಲ್ಲ ಗೈಸ್. ಏನೂ ಕೊಡೋಕ್ಕಾಗಿಲ್ಲ ಅಂದ್ಕೊಂಡಿದ್ದು. ಬಟ್ ಇದನ್ನು ಮಾತ್ರ ಹಿಂಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಡ್ರೆಸ್ಗಳಿಗಿಂತ ಇದು ಕೊಟ್ಟರು ತುಂಬ ಮೆಮೊರೇಬಲ್ ಆಗಿರುತ್ತೆ. ಇನ್ನು ಅದು ನಾವೆಲ್ಲಾದ್ರೂ ಕೊಟ್ಟರೆ ತುಂಬ ಖುಷಿ ಪಡ್ತಾಳೆ ಅಂತ ಅಂದ್ಕೊಂಡೆ ಗೈಸ್. ಆದರೆ ಅದೂ ಆಗಲಿಲ್ಲ. ನನಗೆ ಒಂಥರ ಬೇಜಾರಾಗೋಯಿತು. ಫೋಟೋ ಇದ್ದಿದ್ದರೆ ಇವತ್ತು ಮಾಡಿ ಕೊಡ್ಬೋದಾಗಿತ್ತಲ್ಲ, ಇನ್ನೂ ಖುಷಿ ಪಡ್ತಾ ಇದ್ದು. ಬೇರೆ ಆವಾಗಲೇ ಬೆಳಗ್ಗೆ ಅವ್ರ ಅಪ್ಪನ ಬಗ್ಗೆ ಫೀಲಿಂಗ್ ಹಾಕೋಬಿಟ್ಟವಳೆ. ಏನು ಮಾಡೋದು ಗೈಸ್. ಏನೋ ಗೈಸ್ ನನ್ನ ಕಡೆಯಿಂದ ಅವಳು ಗಿಫ್ಟ್ ಅಂತ ಯಾವುದೂ ಸಿಗ್ತಾನೆ ಇಲ್ಲ ಅವಳು ಲಕ್ಕಿ ಇಲ್ಲ ಅನ್ಕೋತೀನಿ ನನ್ನ ಕಡೆಯಿಂದ ತಗೊಳ್ಳೋಕ್ಕೆ. ಅವಳು ಮಾತ್ರ ವರ್ಷ ನನಗಂತೂ ಗಿಫ್ಟ್ ಅಂತೂ ಮಿಸ್ಸೇ ಇಲ್ಲ ಗೈಸ್. ನನಗೆ ಮಿನಿಮಮ್ ಅಂದರೂ ಗೈಸ್ ಒಂದು 2-3 ವರ್ಷದಿಂದ 4 ವರ್ಷನೇ PU ಟೈಮಿಂದನೂ ನಂಗೆ ಗಿಫ್ಟ್ಸ್ಗಳು ಕೊಡ್ತಾವಳೆ. ಬಟ್ ನಾನು ಇದುವರೆಗೂ ಒಂದು ಗಿಫ್ಟ್ ಅಂತಲೂ ಕೊಟ್ಟಿಲ್ಲ ಅವಳಿಗೆ ಗೈಸ್. ಅನ್ಕೋದು ಏನೋ ಗೊತ್ತಿಲ್ಲ, ನೋಡೋಣ ಗೈಸ್. ಈ ವೀಕಲ್ಲಿ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆಗಿಲ್ಲ ಅಂದರೆ ನೋಡಲಿ, ಫೋಟೋ ಇದ್ರೆ ಹೆಂಗಾರ ನೋಡಿ, ಫೋಟೋ ಇದ್ದಾಗ ದುಡ್ಡಿರಲ್ಲ, ದುಡ್ಡಿದ್ದಾಗ ಇರಲ್ಲ, ಒಂದಿದ್ರೆ ಒಂದಿರಲ್ಲ, ಹಂಗೆ ಆಗಿತ್ತು ಗೈಸ್. ಏನೋ ಗೊತ್ತಿಲ್ಲ, ನೋಡೋಣ. ಇವಾಗ ಅವಳುವೇ ಗೈಸ್, ಅವಳು ಹೋಸಲೆಲ್ಲ ಮಾಡರ್ನಾಗಿ ಹಾಕಿದ್ಲು. ಈ ಸಲ ಅವಳು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹಾಕ್ತಿರೋದು. ಹೆಂಗೆ ಕಾಣ್ತಾಳೆ ನೋಡ್ಬೇಕು. ಈಗ ಇವಾಗ ನಾವು 3 ಜನರು, ನಾನು ಕಾವ್ಯ 3 ಜನರು ಟ್ರೆಡಿಷ್ನಲ್ ಹಾಕ್ಕೊಂಡು ಹೋಗ್ತಾ ಇರೋದು. ಇವಾಗ ನಾನು ಅಂದರೆ ಗೈಸ್ ನಾನು ಪೂರ್ತಿ ವೆಸ್ಟರ್ನು. ನನ್ನ ಹತ್ರ ಚೂಡಿದಾರ್ ಟಾಪ್ ಅಂತೂ ನಿಜವಾಗ್ಲೂ ಒಂದೂ ಇಲ್ಲ. ಅಂದರೆ ಒಂದೇ ಇರೋದು ಮೆರೂನ್ ಕಲರ್. ಅದು ನಮ್ಮ ಮಾವ ತಗೊಟ್ಟಿದ್ದು. ಅದು ಎಷ್ಟು ಗೈಸ್, ನಾನು 8th ಸ್ಟ್ಯಾಂಡರ್ಡಲ್ಲಿದ್ದಾಗ ತಗೊಟ್ಟಿದ್ದು ಅನಿಸುತ್ತೆ. ಜಾಸ್ತಿ ಹಾಕೊಳ್ಳಲ್ವಲ್ಲ. ಅದು ನನ್ನ ಫ್ರೆಂಡ್ ಮನೆಗೆ ಗುರುಪ್ರವೇಶಕ್ಕೆ ಹೋಗಿದ್ದೆ. ಅದಕ್ಕೆ ಈ ಸಲ ಅಕ್ಕನ ಬರ್ಡೇ, ಹೋದ ವರ್ಷ ಅಕ್ಕನ ಬರ್ಡೇದು ಚೂಡಿದಾರ ಆಯಿತು ವೈಟ್ ಕಲರು. ಅದಕ್ಕೆ ಅದನ್ನೇ ಹಾಕೊಳ್ಳೋಣ. ಅದಕ್ಕೆ ಬೇಬಿ ಪಿಂಕ್ ಕಲರ್ ಜೀನ್ಸು ಆಮೇಲೆ ಟಾಪ್ ಹಾಕೊಳ್ಳೋಣ ಅಂತ ಗೈಸ್. ನಿಜವಾಗ್ಲೂ ನನ್ನ ಹತ್ರ ಅಂತೂ ಒಂದು ಚೂಡಿದಾರ ಟಾಪ್ ಇಲ್ಲ, ಒಂದು ಇಲ್ಲಕ್ಕಿಲ್ಲ. ಇತ್ತೀಚೆಗೆ ಮಾತ್ರ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಮಾಮೂಲಿ ಟ್ರೆಡಿಷ್ನಲ್ ಆಗಿ ತಗೋತಾ ಇರೋದು ಇರಲಿ. ಅಂದರೆ ಫುಲ್ಲು ಜೀನ್ಸು ಟಿ ಶರ್ಟ್ಸ್ ಅಪ್ಪರು ಈ ಥರನೇ ಇರೋದು ಗೈಸ್. ನನ್ನ ಹತ್ರ ಆ ಥರ ಇಲ್ಲ. ಅದಕ್ಕೆ ಅಂತೇಳಿ ನನ್ನ ಹತ್ರ ಚೂಡಿದಾರ ಇಲ್ವಲ್ಲ, ಅದಕ್ಕೆ ಅಕ್ಕನ ಚೂಡಿದಾರನೇ ಹಾಕೋತಾ ಇದ್ದೀನಿ. ಅವಳನ್ನೇ ಒಂದ್ಸಲ ಅಷ್ಟೇ ಬರ್ಡಲ್ಲಿ ಹಾಕಿರೋದಷ್ಟೇ. ಅದಾದ್ಮೇಲೆ ಅವಳು ಯೂಸ್ ಮಾಡಿಲ್ಲ. ಅದಕ್ಕೆ ಅಂತೇಳಿ ಇವಾಗ ಸದ್ಯಕ್ಕೆ ನಾನಂತೂ ಏನು ತಗೊಳ್ಳಲ್ಲ ಗೈಸ್, ಹೊಸ ಬಟ್ಟೆ ಏನು ಸದ್ಯಕ್ಕಿಲ್ಲ. ಅದಕ್ಕೆ ಇವಾಗ ಅವಳದೇ ಚೂಡಿದಾರ ಆಯ್ತಲ್ಲ, ಅದಕ್ಕೆ ಅದನ್ನೇ ಹಾಕೊಳ್ಳೋಣ ಅಂತೇಳಿ. ಆಲ್ರೆಡಿ ಎಲ್ಲ ನೈಟೇನೆ ಗೈಸ್ ಎಲ್ಲ ಕಾನ್ಫರೆನ್ಸಲ್ಲಿ ಮಾತಾಡಿ, ಗ್ರೂಪ್ ಐತೆ ನಮ್ಮದು ಫ್ರೆಂಡ್ಸ್ ಗ್ರೂಪು. ಅಲ್ಲಿ ನಾವೆಲ್ಲ ನಮ್ಮಲ್ಲಿ ಈ ಥರ ಡ್ರೆಸ್ ಹಾಕೋಬೋಣ ಈ ಥರ ಅಂದ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀವಿ ಗೈಸ್. ಜುಮ್ಕಿ ನನ್ನ ಹತ್ರ ಇತ್ತು ಗೈಸ್, ಅದನ್ನೇ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಗೈಸ್. ನನ್ನ ಹತ್ರ ಮೊದಲೆಲ್ಲ ಜುಮ್ಕಿ ಏನೂ ಇರಲಿಲ್ಲ. ಇವಾಗ ನಾನು ರೀಲ್ಸ್ ಮಾಡೋಕ್ಕೆ ಅಂತೇಳಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಅದರಲ್ಲಿರೋ ಜುಮ್ಕಿ ಮ್ಯಾಚ್ ಆಗುತ್ತೆ, ಪಿಂಕ್ ಕಲರ್ ಅಲ್ಲಿತ್ತು, ಆಗುತ್ತೆ ಅಂದ್ಕೊಂಡೆ. ಬಟ್ ಏನೋ ಆಮೇಲೆ ಆಗಲ್ಲ, ಬೇಡ ಅಂತ ಅಂದ್ಕೊಂಡೆ. ಅದಕ್ಕೆ ಅವನಿಗೆ ಹೇಳಿದ್ದೀನಿ ಒಂದು ಜುಮ್ಕಿ ತಗೋಬಾ ಅಂತ. ನನ್ನ ಹತ್ರ ಇರೋ ಒಂದು ಜುಮ್ಕಿ ಕಾವಿಂಗ್ ಕೊಡ್ತಾಯಿದ್ದೀನಿ, ಅವಳಿಗೆ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತಂತೆ ಗೈಸ್. ಹಂಗೆ ಇವಾಗ ರೆಡಿಯಾಗಿ ಹೋಗೋದು. ಮತ್ತು ಎಲ್ಲರೂ ಮಲ್ಲಿಗೆ ಹೂ ಮುಡ್ಕೊಂಡು ಫುಲ್ ಟ್ರೆಡಿಷ್ನಲಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವರಿಬ್ರಿಗೆ ಏನು ಖುಷಿ ಅಂದರೆ ನಾನು ಟ್ರೆಡಿಷ್ನಲ್ ಹಾಕೋತಾ ಇರೋದೇ ಅವರಿಬ್ರು ಖುಷಿ. ಅಂದರೆ ನಾನು ಎಲ್ಲೇ ಹೋದ್ರು ಜೀನ್ಸು ಟಿ ಶರ್ಟ್ ಯಾವಾಗಲೂ ಬೈಯೋಳು ಗೈಸ್. ಕಾವ್ಯ ಅಂತೂ ಯಾವಾಗಲೂ ಬೈಯೋಳು, ನೀನೇನು ಜೀನ್ಸೇ ಹಾಕೋಬತ್ತೀವಿ, ಒಂದ್ಸಲ ನಾನು ಚೂಡಿದಾರ ಹಾಕೋಬರ್ರಿ, ನಂದೇ ಕೊಡ್ತೀನಿ ಹಾಕೋಬರ್ರಿ ಅಂತ ಅನ್ನೋಳು. ನಾನು ಎಲ್ಲೂ ಹಾಕೊಂಡು ಹೋಯ್ತಾ ಇರಲಿಲ್ಲ. ಈ ಸಲಿನೂ ಹಂಗೆ ಅಂದ್ಕೊಂಡು ಗೈಸ್, ಬ್ಲ್ಯಾಕ್ ಕಲರ್ ಜೀನ್ಸ್ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡು ಒಂಥರ ಬೇಬಿ ಪಿಂಕ್ ಕಲರು ಒಳಗಡೆ ಟಾಪ್ ಥರ ಇತ್ತು, ಅದನ್ನು ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಆಮೇಲೆ ಹಂಗೆ ಅನ್ನಿಸ್ತು, ಬೇಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ವಾ, ಆದರೂ ಒಂದು ಕಡೆ ಬೇವು ಅನ್ನಿಸ್ತು. ಆಮೇಲೆ ಇವರೆಲ್ಲ ಒಟ್ಟಿಗೆ ಹಾಕೊಂಡು ಹೋಗೋಣ ಬಾ ಟ್ರೆಡಿಷ್ನಲ್ ಅದೆಲ್ಲ ಸರಿ ಆಯಿತು ಅಂತ ಒಂದು ಮೈಂಡಲ್ಲಿ ಅದನ್ನೇ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ನನ್ನ ಸೈಜ್ಗೆಲ್ಲ ಸ್ಟಿಚೆಲ್ಲ ಮಾಡಿಸ್ಕೊಂಡು, ಯಾಕೆಂದರೆ ನಾನಿರೋ ಸೈಜ್ಗಂತೂ ಗೈಸ್ ಟಾಪ್ಗಳು ಸಿಗೋದು ಸ್ವಲ್ಪ ಕಷ್ಟ. ಹೋಟೆಲ್ಗೆ ಸಿಗೆಲ್ಲ ರೆಡಿಯಾಗಿದ್ದು, ಇನ್ನೂ ಅವನು ಕಾಲ್ ಮಾಡಿಲ್ಲ. ಇವಾಗ ಕಾಲ್ ಮಾಡ್ತೀನಿ ಅವಳಿಗೆ, ಅಂದರೆ ಅವಳೇ ಮಾಡ್ತಾಳೆ. ಇವಾಗ ನಾನು ಸ್ವಲ್ಪ ಆಗಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಅಂದರೆ ಲೈನಲ್ಲಿ ಇರ್ತಾಳೆ, ನನ್ನ ಹತ್ರ 2 ಫೋನಲ್ಲಿ ಇರೋದೇ ಒಂದೇ ಫೋನು.
ಇವಾಗ ಅದೇ ಅವಳು ಕಾಲ್ ಮಾಡಿದ್ರೆ ಮಾತಾಡ್ಕೊಂಡು ಹೋಗ್ತೀನಿ, ಆಮೇಲೆ ಕಟ್ ಮಾಡಿಬಿಟ್ಟು ಅದ್ರಲ್ಲಿ ವೀಡಿಯೋ ಮಾಡ್ಕೋಬೇಕು ಗೈಸ್. ಅಂದರೆ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಈ ಥರ ಮನೇಲಿದ್ರೆ ಹೆಂಗಾರು ಮಾತಾಡ್ಬೋದು, ಬಟ್ ಪಬ್ಲಿಕ್ ಪ್ಲೇಸಲ್ಲೆಲ್ಲ ವೀಡಿಯೋ ಮಾಡಬೇಕು ಅಂದರೆ ನನಗೆ ಒಂಥರ ಫುಲ್ ನರ್ವಸ್ ಆಗಿಬಿಡ್ತೀನಿ. ಏಕೆಂದ್ರೆ ಯಾರಾದರೂ ಏನಾದ್ರು ಅಂದ್ಬಿಟ್ರೆ ವೀಡಿಯೋ ಮಾಡ್ಕೊಂಡಾಗ ಅಂತ. ಗೈಸ್ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಯಾರದೂ ವೀಡಿಯೋ ಮಾಡ್ಕೊಳ್ಳಲ್ಲ, ಅಂದರೆ ಯಾರಾದರೂ ಇರ್ತಾರೆ ಅವರು ಇರು ಅಂತ ಯಾರ್ದೂ ಮಾಡ್ಕೊಳ್ಳಲ್ಲ. ನಾವು ಹೋಗಿದ್ರೆ ನಾವು ಇಷ್ಟೇ ಜನ ಮಾಡ್ಕೊಳ್ಳೋದು. ಅದೊಂದು ಕಡೆ ಭಯ ಗೈಸ್ ಪಬ್ಲಿಕ್ ಪ್ಲೇಸಲ್ಲಿ. ಅಂದರೆ ನಾವೆಲ್ಲ ಅಂದರೆ ಇವಾಗೆಲ್ಲ ಬಸ್ಸಲ್ಲೆಲ್ಲ ಓಡೋದಲ್ವಾ, ಅದೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ವಾ. ಸೊ ಅದರಿಂದ ನಾನು ಯಾವುದೂ ಥರ ವೀಡಿಯೋ ಮಾಡೋಕ್ಕೆ ನನಗೆ ಭಯ ಆಗಿಬಿಡುತ್ತೆ ಗೈಸ್, ಅದಕ್ಕೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಗೈಸ್ ಸರಿ, ಇವಾಗ ಬೇಗ ತಿಂಡಿ ತಿಂದ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಡೋದಷ್ಟೇ ಗೈಸ್. ಇದೊಂದು ದಿನ ನನಗೆ ಹೆವಿ ಹಿಂಸೆ ಐತೈತೆ. ಇದೊಂದು ನಿನ್ನೆನೇ ಗೈಸ್ ನಾನು ಯಾವ್ದಾದ್ರು ಟ್ಯೂಬ್ ಅಂದರೆ ಮಾಮೂಲಿ ಈ ಯಾವುದಾದ್ರೂ ಕಣ್ಣೊಂದು ಟ್ಯೂಬ್ ಇದ್ದರೆ ಹಾಕ್ಬಿಡ್ಬೇಕಾಯ್ತು ನೆನ್ನೆನೇ. ಬಟ್ ನಾನು ನಾರ್ಮಲ್ ಪೇಯ್ನ್ ಇತ್ತಲ್ಲ, ಎಲ್ಲೋ ಮೇ ಬಿ ಅಷ್ಟೇ ಅಂಕಿ ಇರೋದು ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಬಟ್ ಇವತ್ತು ಬೆಳಗ್ಗೆ ಎದ್ದಾಗಲೂ ನಾನು ಮಲಗಿದಾಗಲೂ ಆ ಥರ ನೋವು ಐತೆ ಅಂತ ಅನಿಸ್ಲಿಲ್ಲ. ಎದ್ದು ಕಣ್ಣು ಬಿಟ್ಟ ಮೇಲೆ ಗೊತ್ತಾಯ್ತೈತೆ ಗೈಸ್, ತುಂಬ ನೋವು ಬಂದುಬಿಟ್ಟಿತ್ತು ನಂಗೆ. ಅದರಿಂದ ಇವತ್ತು ಫುಲ್ಲು ಸುಸ್ತಾಗ್ಬಿಟ್ಟಿದೆ ಗೈಸ್, ಕೆಲಸನೂ ಮಾಡೋಕ್ಕಾಗಲಿಲ್ಲ. ಅರ್ಧ ಬರ್ಧ ಕೆಲಸ ಮಾಡಿ ಮಲಿಕೋಬಿಟ್ಟೆ ಹೋಗಿ. ಪಾಪ ನಮ್ಮ ಅಕ್ಕನೇ ಮಾಡ್ಕೊಂಡ್ಲು. ನಿಜವಾಗಿ ನಂಗೆ ನಿಂತ್ಕೊಳ್ಳೋಕ್ಕೆ ತಲೆಸೋದು ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ ಗೈಸ್. ಚೆನ್ನಾಗಿ ಇದ್ದೆ, ಸಡನ್ನಾಗಿ ತಲೆಸೋದು ಬಂದುಬಿಡ್ತು. ಆಮೇಲೆ ಹೋಗಿ ಮಲಿಕೊಂಡು ಇವಾಗ ಎದ್ದು, ಇವಾಗ ಅಕ್ಕ ಹೋದ್ಲು, ಇವಾಗ ಎದ್ದು ಈಗ ಪಾಪ ಅವಳೆ ಎಲ್ಲ ಮಾಡಿಬಿಟ್ಟು ಹೋಗೋಳೆ. ಏನಿಲ್ಲ ಬರೀ ದೋಸೆ ಸುಟ್ಕೊಂಡು ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗೋದಷ್ಟೇ ಗೈಸ್. ನಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ಗೈಸ್, ಮೊದಲೆಲ್ಲ ಸ್ಕೂಲ್ ಟೈಮಲ್ಲಿ ಅವಳು ಕಂಡ್ರೆ ನಂಗೆ ಆಯ್ತಾ ಇರಲಿಲ್ಲ. ನಿಜವಾಗ್ಲೂ ನಾನು ಅವಳ ಜೊತೆನೇ ಸೇರ್ತಾ ಇರಲಿಲ್ಲ. ಅದು ಇವಾಗ ಸೆಕೆಂಡ್ ಪಿ ಯು ಬಂದಮೇಲೆ ಅವಳ ಜೊತೆ ಜಾಸ್ತಿ ಕ್ಲೋಸ್ ಆಗಿತ್ತಂದರೆ ಅದು ಒಬ್ಬರಿಂದ ನಾನು ಅವಳು ಕ್ಲೋಸ್ ಆಗಿದ್ದು ಗೈಸ್. ಬಿಟ್ಟರೆ ಅವಳು ಸ್ಕೂಲ್ ಟೈಮಲ್ಲಂತೂ ಗೈಸ್ ಅವಳು ಕಂಡ್ರೆ ಆಯ್ತಿರಲಿಲ್ಲ ನನಗೆ. ಅಂದರೆ ನಾನು ಸೆಕೆಂಡ್ ಬೆಂಚಲ್ಲಿ ಕೂತ್ಕೋತಾ ಇದ್ದೆ, ನಾನು ಮತ್ತು ಇನ್ನೊಬ್ಬ ನನ್ನ ಫ್ರೆಂಡ್ ಚೈತ್ರ ಅಂತ, ಮತ್ತು ಇನ್ನೊಬ್ಬ ಸೌಂದರ್ಯ ಅಂತ, ನಾವು 3 ಜನ ಕೂತ್ಕೋತಾ ಇದ್ದೆ. ನಾನು ಕುಸುಮ ಅಂತ, ಇವಳು ಮತ್ತು ಕಾವ್ಯ. ಆ ಟೈಮಲ್ಲಿ ಆಯ್ತಾನೆ ಇರಲಿಲ್ಲ ನನಗೂ ಅವಳಿಗೂ. ಪಿ ಯುಗೆ ಬಂದು ಫಸ್ಟ್ ಪಿ ಯು ಅಷ್ಟಕ್ಕಷ್ಟೇ ನಾರ್ಮಲಾಗಿ ಫೋನ್ ಮಾಡೋಳು. ನಾರ್ಮಲಾಗಿ ಅದೆಷ್ಟೋ ದಿನಕ್ಕೊಂದ್ಸಲಿ ಮಾತಾಡ್ತಾ ಇದ್ದೋ. ಬಿಟ್ಟರೆ ಸೆಕೆಂಡ್ ಪಿ ಯುಲು ಇಲ್ಲ ಗೈಸ್, ಯಾರ ಬರ್ಡೇಲಿ ಮೇ ಬಿ ನನ್ನ ಬರ್ಡೇಲಿ ಅನಿಸುತ್ತೆ. ನನ್ನ ಬರ್ಡೇ ಆದಮೇಲೆ ನನ್ನ ಫ್ರೆಂಡ್ ಕಾವ್ಯ ಅಂದೂಲೇ ಇವಳು ಯಾಕೋ ಅಂತ ವಿಚಿತ್ರವಾಗಿ ಆಡ್ತಾಳೆ ಕಣೆ ಹಂಗೆ ಅಂತ. ಆ ಟೈಮಲ್ಲಿ ಹಿಂಗೆ ಕಾಲ್ ಮಾಡಿದೆ, ಬೈಬೇಕು ಅಂತ ಕಾಲ್ ಮಾಡಿದೆ. ಪಿ ಯು ಚೆನ್ನಾಗಿ ಓದ್ಕೊ ಹಂಗೆ ಹಿಂಗೆ ಅಂತೇಳಿ ಬೈಯೋಣ ಅಂತೇಳಿ ಕಾಲ್ ಮಾಡಿದೆ ಗೈಸ್. ಅದಾದಮೇಲೆ ನೆಕ್ಸ್ಟು ಅದಾದಮೇಲೆ ಒಬ್ರು ಎಕ್ಸ್ಟ್ರಾ ನಮಗೆ ಫ್ರೆಂಡ್ ಅಂತ ಆದರು. ಸೊ ಗೈಸ್ ಯಾರು ಅಂತ ಬೇಡ ಗೈಸ್, ನನಗೆ ಒಬ್ಬರು ಪರಿಚಯ ಆದರು ಅವಾಗ ಅವಳಿಂದ ಗೈಸ್. ಅದಾದಮೇಲೆ ನಮ್ಮಿಬ್ರು ಬಾಂಡಿಂಗ್ ಇನ್ನೂ ಜಾಸ್ತಿ ಆಯಿತು ಅವರಿಂದಾನೇ ಗೈಸ್. ನಿಜವಾಗ್ಲೂ ಮೇ ಬಿ ಎಲ್ಲ ಅವ್ರು ಇಲ್ಲ ಅಂತಂದರೆ ನಮ್ಮಿಬ್ರು ಬಾಂಡಿಂಗ್ ಇವತ್ತಿರಷ್ಟು ಇರ್ತಾ ಇರಲಿಲ್ಲ ಅನಿಸುತ್ತೆ. ಏನಂತಂದರೆ ಗೈಸ್, ನಿಜವಾಗ್ಲೂ ಎಷ್ಟೋ ಜನ ನಾವಿಬ್ಬರು ಫ್ರೆಂಡ್ಶಿಪ್ ನೋಡಿ ಎಷ್ಟೊಂದು ಜನ ಕೇಳೋರೆ, ನೀವು ಇಷ್ಟು ಚೆನ್ನಾಗಿರ್ತಿರಲ್ಲ, ಹೆಂಗೆ ನೀವೇನು ಜಗಳನೇ ಆಡೋದಿಲ್ವ, ಏನಿಲ್ಲ, ಯಾವಾಗ ನೋಡಿದ್ರು ಒಟ್ಟಿಗೆ ಇರ್ತಿರಲ್ಲ ಹಂಗೆ ಹಿಂಗೆ ಅಂತ ನನ್ನ ಒಂದ್ಸಲಿ ಕಾಲ್ ಮಾಡೆಲ್ಲ ಕೇಳಿದ್ರು ಗೈಸ್. ನಿಜವಾಗ್ಲೂ ನಾನು ಇವರೆಲ್ಲ ನೀವು ಈ ಥರ ಅನ್ಕೊಬಿಟ್ಟಾರಲ್ಲ ಅಂತ ಅನ್ಕೋತಾ ಇದ್ದೆ. ಆಮೇಲೆ ಅಂದರೆ ಜಗಳ ಆಡ್ತೀವಿ ಗೈಸ್, ಜಗಳ ಆಡಲ್ಲ ಅಂತೇನಿಲ್ಲ, ಅಷ್ಟು ಜಗಳ ಆಡೋಕ್ಕೋಗಲ್ಲ. ಏನಾದರೂ ಏನು ಇಲ್ಲ ಗೈಸ್, ಜಗಳ ಅನ್ನೋದೇ ಆಡಲ್ಲ ನಾವು. ಎಲ್ಲರೂ ಯಾವ್ದಾದ್ರು ಸೀರಿಯಸ್ ವಿಷಯ, ಇವಳಿಗೆ ಹೆವಿ ಪೊಸಿಟಿವ್ನೆಸ್ಸು. ಇವಳು ನಾನು ಇನ್ನೊಬ್ಬರ ಜೊತೆ ಸೇರೋದು ಇಷ್ಟ ಆಗಲ್ಲ, ಮಾತಾಡೋದು ಇಷ್ಟ ಆಗಲ್ಲ, ಕ್ಲೋಸ್ ಆಗಿರೋದಂತೂ ಇದ್ದಿದ್ದು ಇಷ್ಟ ಆಗೋದಿಲ್ಲ. ಎಷ್ಟೊಂದು ಸಲ ಹಂಗೆ ಹೇಳು ನೀನು ಅವ್ರ ಜೊತೆ ಕ್ಲೋಸ್ ಆಗಿರುತ್ತೆ, ನನ್ನ ಜೊತೆ ಮಾತಾಡಲ್ಲ, ನನಗೆ ಟೈಮ್ ಕೊಡಲ್ಲ, ಏನಿಲ್ಲ ಅಂತ ಒಂದ್ಸಲಿ ಚೆನ್ನಾಗಿ ಬೈದಾಕ್ಬಿಟ್ಟಿದೆ. ಅದು ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಗೈಸ್, ಎಲ್ಲಿ ಅಂದರೆ ವಾಟರ್ ಟ್ಯಾಂಕು ಮಂಡ್ಯದಲ್ಲಿ 100 ಫೀಟ್ ರೋಡಲ್ಲಿ, ಅಲ್ಲಿ ಕನಿಕ ಪರಮೇಶ್ವರಿ ದೇವಸ್ಥಾನ ಐತೆ, ಅಲ್ಲಿ ಏನು ಕೂತಿದ್ದೋ ಗೈಸ್. ಅವತ್ತೆಲ್ಲೋ ಹೋಗಬೇಕು ಅಂತೇಳಿ ಬಸ್ಸಲ್ಲಿ, ಅಲ್ಲಿ ಕಾಲೇಜ್ ಮುಗಿಸ್ಕೊಂಡು ಮಾಮೂಲಿ ನಾವು ಪಾನಿಪುರಿ ತಿಂದಿವಲ್ಲ, ಪಾನಿಪುರಿ ತಿಂದ್ಕೊಂಡು ಆಮೇಲೆ ಕನಿಕ ಪರಮೇಶ್ವರ ಅಲ್ಲೇ ಕೇಳಿದ್ಲು ನನ್ನ, ಏನೋ ಕೇಳಬೇಕು ನಿನ್ನ ಅಂತಂದು. ನನಗೆ ಗೊತ್ತಿತ್ತು ಅವಳು 2 ದಿನದಿಂದೇ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ಲು. ನನಗೆ ಗೊತ್ತಿದ್ದು ಇವಳು ಇದನ್ನೇ ಕೇಳ್ತಾಳೆ ಅಂತ ಗೈಸ್. ಅವಳ ಮೈಂಡ್ ಸೆಟ್ ಯಾವ ಥರ ಹೇಳ್ತಾಳೆ ಅದೆಲ್ಲ ನಂಗೆ ಗೊತ್ತಾಗ್ಬಿಡುತ್ತೆ, ಅರ್ಥ ಮಾಡ್ಕೊತೀನಿ ಬೇಗನೆ. ಅವಾಗ ಅಲ್ಲೋಗಿ ಕೂತಿದ್ದಾಗ ಅಳ್ಕೊಂಡು ಹೇಳ್ತಾ ಇದ್ದು, ನಿನ್ನ ನನಗೆ ಟೈಮೇ ಕೊಡಲ್ಲ ಗೈಸ್, ಕಾಲ್ ಮಾಡ್ತಾವಳೆ ನೀನು ನಂಗೆ ಟೈಮೇ ಕೊಡಲ್ಲ, ಏನಿಲ್ಲ, ಎಲ್ಲ ನಿನ್ಗೆ ಅವ್ರ ಫ್ರೆಂಡ್ಸೇ ಮುಖ್ಯ. ಡಿಗ್ರಿಲಿ ಒಂದಿಬ್ಬರು ಫ್ರೆಂಡ್ಸ್ ಜೊತೆ ಸ್ವಲ್ಪ ನಾರ್ಮಲಾಗಿದ್ದೆ ಗೈಸ್, ಅಷ್ಟು ಕ್ಲೋಸ್ ಅಂತ ಏನಿಲ್ಲ. ಕ್ಲಾಸಲ್ಲಿ ಕೂತ್ಕೊಂಡಾಗ ಮಾತಾಡಲೇಬೇಕಲ್ವಾ, ಅದಕ್ಕೆ ಅವರಿಬ್ಬರ ಜೊತೆನೇ ಕ್ಲೋಸ್ ಆಗಿರ್ತೀನಿ. ನೀನು ನಂಗೆ ಟೈಮೇ ಕೊಡಲ್ಲ, ಮಾತೇ ಆಡಲ್ಲ, ಎಲ್ಲ ಅವರೇ ಹೆಚ್ಚಾಗ್ಬಿಟ್ರು ನಿಂಗೆ ಹಂಗೆ ಹಿಂದ್ಕೊಂಡು ಮಾತಾಡ್ತಾಳೆ ಗೈಸ್. ನನಗೆ ಎಬಿ ಸಿಲಿ ಥರ ನಾನು ಬೈದಾಕ್ಬಿಟ್ಟೆ ಮಾತಾಡಿ. ನಿಜವಾಗ್ಲೂ ನೀ ಏನು ಹಿಂಗೆ ಆಡ್ತೀವಿ, ಫ್ರೆಂಡ್ಸ್ ಅಂದರೆ ಕಾಮನ್ ಕೊಡಿ, ಹಂಗೆ ನಡಿ HOD ಸರ್ಗೆ ಹೇಳು, ನಿನ್ನ ಕ್ಲಾಸ್ ರೂಮ್ಗೆ ಹಾಕ್ಸ್ಕೊಬಿಡಿ, ಎಲ್ಲೂ ಬಿಡಲೇಬೇಡ ನಾನು ಹಂಗೆ ಹಿಂಗೆ ಅಂದ್ಕೊಂಡು ಚೆನ್ನಾಗಿ ಬೈದಾಕ್ಬಿಟ್ಟೆ ಗೈಸ್. ನಿಜ ಅಲ್ಲಿ ಪಬ್ಲಿಕ್ ಪ್ಲೇಸಲ್ಲೇ ಚೆನ್ನಾಗಿ ಬೈದಾಕ್ಬಿಟ್ಟೆ ಅವಳಿಗೆ. ಆಮೇಲೆ ಸರಿ ಆಯಿತು ಬಿಡು, ಆಮೇಲೆ ನಾನು ಅರ್ಥ ಮಾಡಿ ತಿಳಿಸ್ತೇನೆ ನೋಡು, ಹಿಂಗೆ ಇರುತ್ತೆ ಎಲ್ಲ ಟೈಮಲ್ಲೂ ಅಲ್ಲ. ನಮ್ಗೆ ಅಂದರೆ ನನ್ನ ಗೈಸ್ ಇನ್ನೊಂದೇನೆಂದರೆ, ನನಗೆ ಏನೇ ಆದ್ರೂ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ನನ್ನ ಮನಸ್ಸಲ್ಲಿ ಇಟ್ಕೋತೀನಿ ಅಷ್ಟೇ. ಅವಳಿಗೆ ಏನಂದರೆ ಎಕ್ಸ್ಪ್ರೆಸ್ ಮಾಡಬೇಕು, ಅವಳು ಏನು ಅಂದರೆ ನಮ್ಮ ಮೈಂಡ್ ಸೆಟ್ಟಲ್ಲಿ ಇರುತ್ತೆ, ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅವಳಿಗೆ. ನನಗೆ ಅದು ಇಷ್ಟ ಆಗೋದಿಲ್ಲ, ನಾನು ಯಾರಿಗೂ ಅಷ್ಟೇ ಇದುವರೆಗೂ ಏನೂ ಎಕ್ಸ್ಪ್ರೆಸ್ ಮಾಡಲಿ. ಇನ್ನೊಂದು ಹೇಳ್ಬೇಕಂದ್ರೆ, ನಂಗೆ ಇನ್ಸ್ಟಾಗ್ರಾಮಲ್ಲಿ ಅವಳು ಎಷ್ಟು ವೀಡಿಯೋಸ್ ಕಳಿಸ್ತಾಳೆ ಅಂದರೆ ಗೈಸ್, ನಿಜ ಫ್ರೆಂಡ್ಶಿಪ್ದು ಎಷ್ಟು ವೀಡಿಯೋ ಕಳಿಸ್ತಾಳೆ ಅಂದರೆ, ನಾನು ಇದುವರೆಗೂ ಅವಳಿಗೆ ಒಂದು ವೀಡಿಯೋನ ಕಳಿಸಿಲ್ಲ. ಇದುವರೆಗೂ ಅವಳು ಎಷ್ಟೊಂದು ಸಲ ಹಂಗೆ ಅವಳು ಇದುವರೆಗೂ ಕೇಳಿಲ್ಲ ಅನ್ಕೋತೀನಿ, ಮೇ ಬಿ ಕೇಳಿದ್ರೆ ಅವಾಗ ಕೇಳಿರ್ಬೋದೇನೋ. ಬಿಟ್ಟರೆ ಇದುವರೆಗೂ ಅವಳು ಯಾವತ್ತೂ ನನಗಷ್ಟು ನೆನಪಿರೋ ಥರ ಕೇಳಿಲ್ಲ ಅವಳು.
ನಾನು ಮಾತ್ರ ಕಳಿಸಿ ನೀನೇನು ಕಳ್ಸೋಣ ಅವಳು ಗೊತ್ತು ನಾನು ಆ ಥರ ಯಾವುದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಷ್ಟನೇ ಪಡಲ್ಲ. ನನಗೆ ಎಷ್ಟೊಂದು ಜನ ಕಳಿಸ್ರಿ ಗೈಸ್ ಫ್ರೆಂಡ್ಸ್ ಅಂತ, ಮತ್ತು ನನ್ನ ತಮ್ಮನೂ ಕಳಿಸ್ತಾ ಇರ್ತಾನೆ ಅಕ್ಕ ಅಕ್ಕ ಅಂತ. ನಾನು ಎಷ್ಟೊಂದು ಸಲ ಅನ್ಕೋತೀನಿ ಏನಕ್ಕೆ ನಾನು ಈ ಥರ ನಾನು ಅವ್ನಿಗೆ ಕಳಿಸ್ಬೋದಲ್ಲ ಅಂತ ಅನ್ಕೋತಿರ್ತೀನಿ. ಬಟ್ ಇನ್ನೊಂದು ಟೈಮಲ್ಲಿ ನನಗೆ ಆ ಥರ ಹೇಳ್ಬೇಕಾದ್ರೆ ನಂಗೆ ಆ ಥರ ಎಕ್ಸ್ಪ್ರೆಸ್ ಮಾಡೋದು ಇಷ್ಟ ಆಗಲ್ಲ ಗೈಸ್. ಅದೆಲ್ಲ ಏನು ಇವಾಗ ನಾವು ಅವ್ರಿಗೊಂದು ಪೊಸಿಷನ್ ಕೊಟ್ಟಿದ್ದೀವಿ ಅಂದರೆ ಅವ್ರಿಗೆ ಏನು ಕೊಟ್ಟಿದ್ದೀನಿ ಅಂತ ನನ್ನ ಮೈಂಡಲ್ಲಿ ಇರುತ್ತೆ. ಸೊ ಅದಕ್ಕೆ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನಂಗೆ ಇಷ್ಟನೇ ಆಗಲ್ಲ ಗೈಸ್. ನಾನು ಯಾರಿಗೇ ಆಗಲಿ, ನಮ್ಮ ಅಕ್ಕಂದಿರಿಗೆ ಆಗಲಿ, ಮತ್ತು ನಮ್ಮ ಮಮ್ಮಿಗೆ ಆಗಲಿ, ನಮ್ಮ ಅಪ್ಪಂಗೆ ಆಗಲಿ, ಇದುವರೆಗೂ ಅಷ್ಟೇ ನಾನು ಸ್ಟೇಟಸಲ್ಲಿ ಯಾವತ್ತೂ ಫ್ಯಾಮಿಲಿ ಅದು ಇದು ಈಗ ಎಷ್ಟೊಂದು ಜನ ಥಾಟ್ಸಲ್ಲಿ ಆಗ್ತಾ ಇರ್ತಾರೆ. ಬಟ್ ಅದು ಅವ್ರವ್ರು ಇಷ್ಟ ಗೈಸ್, ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಾರೆ. ಅವ್ರು ತಪ್ಪು ಅಂತ ನಾನು ಹೇಳ್ತೀನಿ, ನನ್ನ ಸರಿ ಅಂತ ಇಲ್ಲ. ಬಟ್ ನನಗೆ ಆ ಥರ ಇಷ್ಟನೇ ಆಗಲ್ಲ. ನಾನು ಇನ್ನೊಂದೇನೆಂದರೆ ಹೋದ ವರ್ಷ ನನ್ನ ಬರ್ಡೇಲಿ ಅವಳ ಹತ್ರ ಅಮೌಂಟ್ ಇರಲಿಲ್ಲ, ಅಷ್ಟಿರಲಿಲ್ಲ, 1,000 ಏನೋ ಇತ್ತು ಅಷ್ಟೇ. ಅಂದರೆ ನನಗೆ ಬೆಳ್ಳಿ ರಿಂಗ್ ಕೊಡಿಸ್ಬೇಕು ಅಂತ ಅವಳಿಗೆ ಆಸೆ ಇತ್ತು. ಬೆಳ್ಳಿ ರಿಂಗೋಸ್ಕರ ಅವಳು ಕಾಲು ಚೈನ್ನ ತಗೊಂಡೋಗಿ ಮಾರ್ಬಿಟ್ಟು ನನಗೆ ಬೆಳ್ಳಿ ರಿಂಗ್ ಕೊಡಿಸಿದ್ಲು. ನಾನು ಅವತ್ತು ಬೈದಿದ್ದೀನಿ, ನೀವೆಲ್ಲ ಬೇಕಾ ನಂಗೆ ನಿಜವಾಗ್ಲೂ ಗೈಸ್. ಅವ್ರ ಹತ್ರ ₹1 ಇದ್ದರೆ ಆ ₹1 ನಾನು ಚಾಕ್ಲೇಟ್ ಕೊಡಿಸಿದ್ರು ನಾನು ಖುಷಿ ಪಡ್ತೀನಿ. ನಂಗೆ ಯಾವತ್ತೂ ಆ ಥರ ದೊಡ್ಡದೇ ಬೇಕು ಅಂತ ಯಾವತ್ತೂ ಇಷ್ಟಪಡೋಕೆ ಹೋಗಲ್ಲ. ಏಕೆಂದರೆ ಇವತ್ತು ನಾನು ಕಷ್ಟ ಸುತ್ತಲೇ ಬೆಳೆದಿರೋಳಿಂದ ಆ ಥರ ಯಾವುದಕ್ಕೂ ಇಷ್ಟಪಡೋಕೆ ಹೋಗಲ್ಲ. ಅವಳು ಕೊಡಿಸಿದ ತಕ್ಷಣ ನನಗೆ ಒಂಥರ ಬೇಜಾರಾಗ್ಬಿಡ್ತು. ಖುಷಿಗಿಂತ ನಂಗೆ ಬೇಜಾರೇ ಜಾಸ್ತಿ ಆಯಿತು. ಏಕೆಂದರೆ ಅವಳು ಕಾಲ್ಗಿಚ್ಚೆ ತೊಗೊಂಡೋಗಿ ಮಾರ್ಬಿಟ್ಟು ನನಗೆ ಕೊಡಿಸಿದ್ದು, ಅದೊಂದು ಬೇಜಾರಾಯಿತು. ಬಿಟ್ಟರೆ ಫ್ರೇಮು ಮಾಡಿಸ್ಕೊಡಿ ಸ್ವಲ್ಪ ಖುಷಿ ಆಯ್ತು. ಏಕೆಂದರೆ ಅಲ್ಲಿ ಎಲ್ಲ ಫ್ರೇಮಲ್ಲಿ ಒಂದೊಂದು ಮೆಮೊರಿ ಅನ್ನೋದು ಐತೆ ನನಗೆ ಗೈಸ್. ಎಲ್ಲ ಇದೇ ಫ್ರೇಮು, ಇದೇ ಫ್ರೇಮೇನೆ. ಅದು ಬಿಟ್ಟರೆ ಗೈಸ್ ಎಷ್ಟೋ ಟೈಮಲ್ಲಿ ಕಷ್ಟ ಅಂದಾಗೆಲ್ಲ ತುಂಬಾ ಹೆಲ್ಪ್ ಮಾಡೋಳು. ಏನಾದರೂ ಬೇಕು, ಅದು ಬೇಕು, ಇದು ಬೇಕು ಅಂದರೆ ಅಲ್ಲೇ ಸ್ಪಾಟಲ್ಲೇ ತಂದು ಕೊಡ್ತಾಳೆ. ಬಟ್ ಅವಳಿಗೆ ಏನಂದ್ರೆ ಹೆವಿ ಪಾನಿಪುರಿ ತಿನ್ನೋದು ಇಷ್ಟ, ಅದೊಂದೇ ಸ್ಪಾಟಲ್ಲಿ ಗೈಸ್. ಒಂದು ಜಾಗದಲ್ಲಿ ಹೆವಿ ಇಷ್ಟ ಪಾನಿಪುರಿ ಮಾತ್ರ. ಈಗ ಶನಿವಾರ ಹೋಗಿದ್ವಿ, ಪಾನಿಪುರಿ ಇರಲಿಲ್ಲ, ಬೇಜಾರಾಗಿ ಬಂದು ಅವತ್ತು ರೇಗಿಸ್ತಾ ಇದ್ದೆ ಅವಳನ್ನ. ಅದೊಂದು ಜಾಗದಲ್ಲಿ ಪಾನಿಪುರಿ ತುಂಬ ಇಷ್ಟಪಡ್ತಾಳೆ. ಅದೊಂದು ಬಿಟ್ಟರೆ ಗೈಸ್ ಇನ್ನೇನು ಅಂಥದ್ದು ಅಂತ ಏನು ಇಷ್ಟಪಡಲ್ಲ. ಅವಳಿಗೆ ನಾರ್ಮಲ್ ಗೈಸ್. ಅವಳು ಏನು ಕೊಟ್ಟರು ಖುಷಿನೇ ಆಯ್ತಾಳೆ. ನಾನಂದರೆ ಇದುವರೆಗೂ ಅವಳಿಗೆ ಏನು ಕೊಟ್ಟಿಲ್ಲ. ಒಂದ್ಸಲ ಇನ್ನೂ ನನ್ನ ಬರ್ಡೇಗೆ ಲೆಟರೆಲ್ಲ ಬರೆದಿದ್ಲು ಗೈಸ್, ಅದನ್ನು ರೇಗಿಸುವೆ ಯಾವಾಗಲೂ. ನನಗೆ ಒಂದು ಮಗ್ ಕೊಟ್ಟಿದ್ಲು, ಕಾಫಿ ಮಗ್ಗು. ಮತ್ತು ಅದು ಒಂದ್ಸಲ ಆ ಟೈಮಲ್ಲೇ ನನಗೆ ಲೆಟರ್ ಕೊಟ್ಟಿದ್ದಿದ್ದವಳು. ಅದಿನ್ನೂ ಲೆಟರ್ ನನ್ನ ಹತ್ರ ಇತ್ತು, ಅವಳು ಬರೆದಿದ್ದು. ಅದು ಆ ಟೈಮಲ್ಲಿ ಸಿಲ್ಲಿಯಾಗಿ ಬರೆದಿದ್ರು ಗೈಸ್. ನಿಜವಾಗ್ಲೂ ಅದು ಚೆನ್ನಾಗಿತ್ತು ಅಂತಾರೆ. ನಾನು ಅವಳಿಗೆ ಹೇಳಿದ್ದೆ ಒಂದ್ಸಲ ವ್ಲಾಗಲ್ಲಿ ನೋಡಿ ಓದ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ದೆ. ಅವಾಗಾದರೂ ನಮ್ಮಿಬ್ಬರು ಫ್ರೆಂಡ್ಶಿಪ್ ತೊಗೊಂಡು ವ್ಲಾಗ್ ಮಾಡ್ತೀನಲ್ಲ ಅವಾಗ ಅದನ್ನು ಹೇಳ್ತೀನಿ ಗೈಸ್. ನಿಜ ಅದು ನಾನು ಒಂದ್ಸಲ ವಿಡಿಯೋ ಅದು ಇರಲಿಲ್ಲ, ಎಲ್ಲೋ ಇಟ್ಬಿಟ್ಟಿದ್ದೆ. ಅವತ್ತು ಸಡನ್ನಾಗಿ ಏನು ಮಾತಾಡಬೇಕಾದ್ರೆ ಅದು ಬಂತು ಅಂದ್ಬಿಟ್ಟು ಅದು ಹುಡುಕಿ ಎತ್ಕೊಂಡೆ ಅಲ್ಲೇ ಕಬಡಲ್ಲೆಲ್ಲ ಇಟ್ಬಿಟ್ಟಿದ್ದೆ. ಆಮೇಲೆ ಓದ್ತಾ ಇದ್ದರೆ ಇನ್ನೂ ವೀಡಿಯೋ ನನ್ನ ಹತ್ರ ಆಯ್ತು. ಎಷ್ಟು ನಗಾಡ್ತೀವಿ ಅಂದರೆ ಅದನ್ನು ವೀಡಿಯೋ ಕಾಲಲ್ಲಿ ಮಾತಾಡಬೇಕಾದ್ರೆ ಅವಳೊಂದೊಂದು ನನಗೆ ನಗಲ್ಲ, ಬಟ್ ಚೆನ್ನಾಗಿ ಬರ್ತಿದ್ಲು. ಆ ಥರ ಇಲ್ಲ. ಆಮೇಲೆ ನಾನು ಸ್ಟಾರ್ಟಿಂಗ್ ರೇಕ್ಸ್ ಹಾಕ್ಬಿಟ್ಟಿದ್ದೆ, ಹಂಗೆ ಹೇಗೋ ಬರ್ತಿರ್ತೀಯ ನೀನು ಹಂಗೆ ಹಿಂಗೆ ಅಂತ. ಆಮೇಲೆ ಎಲ್ಲ ಆದಮೇಲೆ ಓದಿದ್ಮೇಲೆ ಅವಳಿಗೆ ಪರವಾಗಿಲ್ಲ, ನಾನು ಇಷ್ಟ ಚೆನ್ನಾಗೇನೋ ಬರ್ತಾನೆ ಕಡಿ ಹಂಗೆ ಹೀಗೆ ಅಂತ ಖುಷಿ ಪಡ್ತಾ ಇದ್ಲು. ಚೆನ್ನಾಗೇ ಬರ್ದಿದ್ಲು ಗೈಸ್. ಅಂದರೆ ಇವಾಗಲೂ ಆಯಿತು ನನ್ನ ಹತ್ರ ಅದು. ಬಟ್ ಏನು ಬರ್ದಿಲ್ಲ ಅಂತ ಓದಬೇಕು ಅಂದರೆ ಒಂದು ಫ್ರೆಂಡ್ಶಿಪ್ ವ್ಲಾಗ್ ಯಾವಾಗಾದ್ರೂ ಮಾಡ್ತೀನಿ ಅವಳದು ನಂದು. ಅವಾಗ ಇನ್ನೂ ತುಂಬ ಸ್ಟೋರಿ ಐತೆ ಗೈಸ್. ಇದೊಂದೇ ಅಲ್ಲ, ನಾವಿಬ್ಬರು ಮತ್ತಿದ್ದು ಇನ್ನೂ ತುಂಬಾ ಐತೆ. ಬಟ್ ಈಗೆಲ್ಲ ನಡಕಲ್ಲ ಗೈಸ್. ಅವಲೇ ಮಿನಿಮಮ್ ಅಂದರೆ 30 ಮಿನಿಟ್ಸ್ ಆಗೋಯ್ತೇನೋ ಬರೀ ಇದೆ. ನೀನು ಹೊರಗಡೆ ಭಾಗದಲ್ಲಿ ವೀಡಿಯೋ ಮಾಡ್ಕೋಬೇಕಲ್ಲ. ಸೊ ಗೈಸ್ ಸರಿ, ಅದು ಕಾಲ್ ಮಾಡ್ತಾ ಇದ್ದಾಳೆ. ಅವಳು ಕಾಲ್ ಮಾಡಿ ಆಮೇಲೆ ನೆಕ್ಸ್ಟು ರೆಡಿ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಆಲ್ರೆಡಿ ತುಂಬಾ ಟೈಮ್ ಆಗ್ಬಿಡೈತೆ. ಟೈಮ್ ಬಂದು ಗೈಸ್ 10:45 ಆಗೋಯ್ತು. 11 ಗಂಟೆ ಲಾಸ್ಟ್ ಬಸ್ ಅಂತಂದು ದೇವಸ್ಥಾನಕ್ಕೆ ಗೈಸ್. ಈ ಕಣ್ಣು ಒಂದಿಲ್ಲ ಅಂದ್ರೆ ಏನಾದ್ರು ಮಾಡ್ಬೋದಾಯಿತು. ಅವಳಿಬ್ಬರು ಫೋನ್ ಹಾಕಿ ರಾಗ ಆಡ್ತವ್ರೆ. ನಾನು ಒಂದು ದಿವಸ ರೆಡಿ ಆಗಿದ್ದೀನಿ ಈಗ ಗೈಸ್. ಫ್ರೀಯಾಗಿ ಬಿಟ್ಕೊಂಡು ಓಡೋಗ್ತಾರದು ಈಗ ಗೈಸ್. ನಾನು ನೈಟೇ ಬಿಚ್ಚಿಟ್ಕೊಬಿಡ್ಬೇಕಾಯ್ತು ಓಲೆನಾ, ಈ ಚಿನ್ನದ ಒಲೆ ಬಿಚ್ಚಾಕಿ ಗೈಸ್. ಟೈಮ್ ಆಗ್ಬಿಟ್ಟೈತೆ. ಇನ್ನು ನಾನು ಬೀಗ ಹಾಕೊಂಡು ಹೋಗೋಷ್ಟೊತ್ತಿಗೆ ಗೈಸ್. ಇಷ್ಟು ದಿನ ನಾನೇ ಅವ್ರಿಗೆ ಬೈತಾ ಇದ್ದೆ, ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಂತ. ಇವತ್ತು ನಾನೇ ಲೇಟ್ ಮಾಡಿಬಿಟ್ಟಿದ್ದೀನಿ ಗೈಸ್. ಇವಾಗ ಹಿಂಗೆ ಹೋಗ್ತೀನಿ. ಆಮೇಲೆ ಓಲೆ ಅನ್ನೋಲ್ಲಿ ತಂದು ಕೊಡ್ತಾಳೆ, ಆಮೇಲೆ ಓಲೆ ಹಾಕೋತೀನಿ ಗೈಸ್. ನಾನು ಇಷ್ಟೊಂದು ಲೇಟ್ ಆಗುತ್ತೆ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ಬಟ್ ಸುಸ್ತಾಗಿಲ್ಲ ಅಂದರೆ ಇನ್ನೂ ಚೆನ್ನಾಗಿದ್ದಾಯ್ತಿತ್ತು. ಬಟ್ ಒಂದು ಕಡೆ ಸುಸ್ತಾಗ್ಬಿಟ್ಟೆ. ಖಾಲಿ ಕೈ ಬೇರೆ ಐತೆ ಗೈಸ್. ಉಂಗುರ ಹಾಕಬೇಕಾಗಿ ಉಂಗುರ ಹಾಕೊಂಡಿಲ್ಲ. ನಾನು ಇನ್ನೂ ಕ್ಲಾಸ್ ತಗೋತಾಳೆ. ಉಂಗುರನೂ ಹಾಕೊಂಡಿಲ್ಲ, ಕತ್ತಿಗೆ ಸರನೂ ಹಾಕೊಂಡಿಲ್ಲ. ಅಯ್ಯೋ ಗೈಸ್, ಈಗೆಲ್ಲ ಕಬಡಲ್ಲೈತಿ. ಈಗೆಲ್ಲ ಬೀಗ ತೆಗೆಯೋಷ್ಟೊತ್ತಿಗೆ ಟೈಮ್ ಆಗ್ಬಿಡ್ತದೆ. ಆಮೇಲೆ ಇನ್ನೂ ಅದಕ್ಕಾರ ಬೈಸ್ಕೋಬೇಕಾಯ್ತದೆ. ಫೈನಲಿ ಹಿಂಗೆ ರೆಡಿಯಾಗಿದ್ದೀನಿ. ಅಂದರೆ ಸ್ವಲ್ಪ ಏರ್ ಸ್ಟೈಲು ಅದು ಒಣಗೋದ್ಮೇಲೆ ಚೆನ್ನಾಗಿ ಕಾಣುತ್ತೆ ಗೈಸ್. ಅದಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ ಏರ್ ಸ್ಟೈಲ್. ಆಮೇಲೆ ಒಣಗ್ತಾ ಚೆನ್ನಾಗಿ ಕಾಣ್ತಿದೆ ಗೈಸ್. ಇದು ಕಾಲಿಗೆ ಓಲೆ ಗೈಸ್. ಈಗ ಸದ್ಯಕ್ಕೆ ನನಗೆ ಓಲೆ ಇಲ್ಲ, ಅಲ್ಲಿ ಹೋಗಿ ಆಗುತ್ತೀನಿ. ಟೈಮ್ ಆಗ್ಬಿಟ್ಟೈತೆ ಈಗ ಗೈಸ್. ಹೆವಿ ಬಿಸಿಲು ಬೇರೆ. ಈಗ ನಡ್ಕೊಂಡು ಹೋಗ್ಬೇಕು 1 ಕಿಲೋಮೀಟ್ರು ಇದೆ ನನಗೆ ಈಗ ಹಬ್ಬ. ನಿಜವಾಗ್ಲೂ ತುಂಬ ಸುಸ್ತಾಗ್ಬಿಡ್ತು ಮಾತ್ರ. ಆಯ್ತಾನೆ ಇಲ್ಲ ನಡೆಯೋಕ್ಕೆ. ಹ್ಯಾಟ್ ಉಲ್ಟಾಗೋಗ್ಬಿಟ್ಟಿದ್ದೀನಿ. ಜೊತೆಗೆ ಕೂದಲೆಲ್ಲ ಗುಂಚಾಯ್ತು ಗೈಸ್. ಹ್ಯಾಟ್ ಹಾಕ್ಕೊಟ್ಟು ಏನು ಮಾಡಲಿ, ಬಿಸಿಲು ಮೊಕ್ಕೆ ಹೊಡಿತೈತೆ ಗೈಸ್. ಹಿಂಗೆ ಅರ್ಜೆಂಟಲ್ಲಿ ಹೋದ್ರೆ ಎಲ್ಲ ಹಾಕ್ಕೊಟ್ಟೋಗ್ತವೆ ಗೈಸ್. ಇಬ್ಬರು ನನಗೋಸ್ಕರ ವೆಯ್ಟಿಂಗ್. ಇವಾಗ ಸ್ಟಾರ್ಟು ನನಗೆ ಕ್ಲಾಸು. ನೋಡಿ ಹೆಂಗೆ ಬೈತಾರೆ ಈಗ ಇಬ್ಬರು ನನಗೆ ಅಂತ ಗೈಸ್. ಆದರೂ ಲೇಟಾಗೋಯ್ತು. ನನಗೇನು ಆ ಕಣ್ಣದು ನೋವಿಲ್ಲ ಅಂದಿದ್ರೆ, ಸುಸ್ತಾಗಿಲ್ಲ ಅಂದಿದ್ರೆ ಹೆಂಗೋ ಬಂದ್ಬಿಡ್ತಾಯಿದೆ ಫಾಸ್ಟಾಗಿ. ಬಟ್ ನಂಗೆ ಅದೊಂದು ಕಡೆ ನೋವ್ತೈತೆ
ಗೈಸ್ ಎಲ್ಲ ಕಾಣ್ತಾ ಇಲ್ಲ. ಓ ಬಿಸಿಲು ಅಂತ ಗಾಯ್ಸ್ ಎಲ್ಲ ಆ ಕಡೆ ನಿಂತವ್ರೆ ಅನ್ಸುತ್ತಿಲ್ಲ, ಇಲ್ಲೇ ತುದಿಲೇ ನಿಂತ್ಕೊಂಡಿರೋರು. ಕರ್ಗಾಗೋಯ್ತೀನಿ ಅಂತ ಇಬ್ರು ಹತ್ತಾಗೋರೆ. ಗೈಸ್ ಎಲ್ಲರೂ ಕಾಣ್ತಾನೆ ಇಲ್ವಲ್ಲ ಇವರು. ಓ ಗಾಯ್ಸ್ ಅಕ್ಕವರಲ್ಲಿ ತವ್ರೆ. ಗೈಸ್ ಆಲ್ರೆಡಿ ಇಬ್ರು ಮನೆಗೆ ಮುಡ್ಕೊಬಿಟ್ಟವ್ರೆ ಗೈಸ್. ಶಿಶ್ ಗೈಸ್ ಗೈಸ್ ನಂಗೋಸ್ಕರ ಅಂತೇಳಿ ಮಲ್ಲಿಗೆ ಹೊತ್ತಕೊಂಡವ್ರೆ. ಅವಳೆ ಆಟೋ ಹೊತ್ತಕ್ಕೆ ರೆಡಿ ಆಗೋರೆ. ಸಾರಿ ಸುಸ್ತಾಗೋಯ್ತು ಕಡೆ ಒದ್ದೆ ಹೋಗ್ಬಿಟ್ಟಿದ್ದೀನಿ ಗೊತ್ತಾ. ಕೂದಲೆಲ್ಲ ಪೂರ್ತಿ ಬಂದ್ಕೊಂಡೈತೆ. ನಾನು ಏನು ಕಲಿಸೋದ್ರಲ್ಲಿ ನಾನು ಓಲೆ ಕೊಡಿ ನಾನು ಬರೀಕಿನೇ ಬಂದೆ. ಚಿನ್ನದಲ್ಲ ಎಲ್ಲಿಟ್ಕೊ ಬಂದು ನಾನು ಬೀಳ್ಸ್ಬಿಟ್ಟು ನಮ್ಮ ಅಪ್ಪ ಮಾಡ್ತೀವಿ ಯಾಕಬೇಕಪ್ಪ ಲೇ ಒಂದು ಕ್ಲಿಪ್ ಕೊಡಬೇಕು ಅಂತ ಮಾತಾಡ್ತಿದ್ದೆ. ಒಂದು ಕ್ಲಿಪ್ ತಗೋದು ತಾನೇ. ಎರಡನೇ ಗರ್ಲ್ ಅವಳು ಎರಡನೇ ಗರ್ಲು. ಲೇ ಫಸ್ಟೇ ಬೇಡ ಬಾರಿಲೆ. ಅನು ಅವಳು ವಿಶ್ ಮಾಡಿಲ್ಲ, ಸುಮ್ಮನೆ ವಿಡಿಯೋದ ಮಾಡಬೇಕು. ವಿಶ್ ಹ್ಯಾಪಿ ಬರ್ಡೇ ಎಲ್ಲ ಹುಟ್ಲು 32 ಅಯ್ಯೋ ನೀನೇ ಬಿಟ್ಟೆ. ಲೇ ಯಾವಳೆ ಇದ್ರ ಫ್ಲಾಶ್ ಲೈಟ್ ಆನ್ ಮಾಡಿರೋಳು ಇಲ್ವಾ? ಗೈಸ್ ನಾನು ಬಿಟ್ಬಿಟ್ಟು ಐತವ್ರೆ. ಲೇ ಹೂ ಮುಡ್ಕಕ್ಕೆ ಕ್ಲಿಪ್ ಕೊಟ್ರಾ ಗೈಸ್? ಗೈಸ್ ನೋಡಿ ಅವ್ರಿಬ್ರು ಮಾತ್ರ ಹೂ ಮುಡ್ಕೊಂಡ್ರೆ ನಂಗೆ ಕ್ಲಿಪ್ ತಂದಿಲ್ಲ. ಇವರು ಫ್ರೆಂಡ್ಸ್ ಕಾಮನ್ ಸೆನ್ಸ್ ಇಲ್ಲ. ಹೂವ ತಕ ಮುಡ್ಕೊಬಿಡ್ತೀನಿ ಅಂತೀಯ ಅದೇ ತಾನೇ. ನನಗೆ ಗೊತ್ತಾ ಅರ್ಜೆಂಟ್ ಬಂದಿತ್ತಾನೆ. ನಾನು ಅರ್ಜೆಂಟ್ ನೀನೇ ತಾನೇ ಸುತ್ತ ಬಿಡು ಅಂತ ಹೇಳ್ದವ್ರು. ಅದನ್ನ ಹಿಡ್ಕೊ ಗೈಸ್. ಇವಾಗ ಗೋಲೆ ಹಾಕೊಂಡಿದೀವಿ, ಹೇಗೆ ಕಾಣ್ತಾ ಇದೀವಿ ಗೈಸ್. ಇವತ್ತು ಅವನು ಬರ್ಡೇ. ಬಟ್ ಇಲ್ಲಿ 3 ಜನದ ಬರ್ಡೇ ತರ ಇದೆ ಕೇಳಿ. ಎಲ್ಲ ಟ್ರೆಡಿಷನಲ್ ಹಾಕಿದ್ವಿ. ಯಾರು ದೇವಸ್ಥಾನ ಲಾಸ್ಟ್ ಗೈಸ್. ಬಿಸಿಲು ಕರ್ಗಿ ಮಾಡ್ತಾಳೆ ನನ್ನ. ಜಾಬ್ ಇಟ್ಕೊಂಡವಳೆ. ಅನ್ನ ಕೊಡಲ್ರಾ ಗೈಸ್? ಹೊಟ್ಟೆ ಇಷ್ಟ ಹೋಗೋ ದೇವಸ್ಥಾನದಲ್ಲೆಲ್ಲ ಅನ್ನ ಕೊಡ್ತಿದ್ರು. ಬಟ್ ಇದೊಂದು ದೇವಸ್ಥಾನ ಮಾಮೂಲಿ ನಾನ್ ವೆಜ್ ಮಾಡಿರ್ತಾರ. ಅವರು ಹರ್ಸ್ಕೊಂಡಿರೋರು ಯಾರೋ ಪರ ಮಾಡ್ಕೊಂಡಿರ್ತಾರಲ್ಲ, ಸಿಹಿ ಮಾಡ್ಬೇಕು. ನಾನ್ ವೆಜ್ ಬಿರಿಯಾನಿ ಮಾಡ್ತಾರ ನೋಡು ಅಕ್ಕ. ನಾಳೆಗ್ ಬಾ, ನಾನ್ ವೆಜ್ ಮಾಡ್ತಾರೆ. ಅದೇ ನಾನ್ ವೆಜ್ ಬಿರಿಯಾನಿ ಮಾಡ್ತೀನಿ ಅಷ್ಟೇ. ಬಿರಿಯಾನಿ ಅಯ್ಯೋ ನಾನು ಹಸಿ ಬಿರಿಯಾನಿ ಮಾಡಿದ್ರೆ ತಿನ್ಕೊಬತ್ತೀವಿ. ನಿಜವಾಗ್ಲೂ ಇವತ್ತು ಸೋಮವಾರ ಯಾವ ವಾರ ಆದ್ರೇನು ಹೊಟ್ಟೆಗೆ ಅನ್ನ ಬೇಯಿದ್ರೆ ಸಾಕೋಲ್ಲ. ಯಾವ ವಾರ ಆದ್ರೇನು ಅಂತಾನೆ ಗೊತ್ತಿಲ್ಲ. ಈ 3 ದೇವಕ ನಂಗೆ ಕೂದು ಬಿಟ್ಕೊಂಡು ಮಧ್ಯ ಅಂತ ಕಡೆ ಕೂದ್ಲ ಕಟ್ಟಬೇಕು, ಇಲ್ಲ ಅಂತ ಕಣ್ಕೋಬೇಕು. ಗೈಸ್ 3 ದೇವಗಳು ಕೂದು ಬಿಟ್ಕೊಂಡು ನಾನು ಪೂರ್ತಿ ವೈಟ್ ಅಲ್ಲ ಅವ್ರಿ ದೇವ ಕಣ್ಣಂಗೆ. ಚಿಕ್ಕಕ್ಲೆ ಎದ್ರಕೊಬಿಟ್ರಕಲೆ ಗೈಸ್. ದೇವಸ್ಥಾನ ಅದಂತೆ. ಮುಡ್ಕೊಂಡಂಗೆ ಇವತ್ತು. ಅಯ್ಯೋ ನಿಮ್ಮಂತವ್ರಿಂದ ಯಾವ ಮುಡ್ಕೊಂತೀವಿ ಅವಜ್ಜಿ ಯಾರ ಗೈಸ್. ಇವ್ರಿಬ್ರು ನೋಡಿ ಎಷ್ಟು ಹೆಂಗ್ ಬಂದವ್ರೆ ಗೈಸ್. ಇವ್ರಿಬ್ರು ಬರ್ಡೇ ನಂಗೆ ಯಾರು ಕಾಣಿಸಿದ್ರು ಸೇಮ್. ಎಲ್ಲ ಜುಮ್ಕಿ ಹಾಕಿದ್ವಿ, ಸೇಮ್ ಎಲ್ಲ ಹೂ ಮುಡ್ದು ಸೇಮ್ ಚೂಡಿದಾರ ಹಾಕಿದೀವಪ್ಪ. ಅರೆ ಅವಳು ಈಲ್ಡ್ ಹಾಕೊಳ್ಳೆ, ಇವಳು ಹಸಿ ಫ್ಲಾಟ್ ಹಾಕೊಳ್ಳೆ. ನಾನಂತೂ ಶೂ ಹಾಕೋನಿ ಜುಲ್ನ ಹಿಂಗೆ. ಗೈಸ್ ನೋಡಿ ಇವಳೆ ಬರ್ಡೇ ಕಂದಂಗೆ ಗೈಸ್. ನೋಡಿ ಅವಳು ಚಿನ್ನದ ಸರ ಹಾಕೋಳೆ, ಇವಳು ಬೆಳ್ಳಿ ಸರ ಹಾಕೋಳೆ. ದೇವರಾಡಿ ನಾವಂತೂ ಏನು ಹಾಕಿಲ್ಲ. ನಾವು ಸರಾನೇ ಹಾಕಿಲ್ವಲ್ಲ. ಇಲ್ಲೆಲ್ಲ ನೋಡಿ ಕ್ಲಿಪ್ ಸಿಗಕ್ಕಿಲ್ವ ನನಗೆ. ದೇವಸ್ಥಾನ ಯಾವುದು ಇದಾ? ಇದು ಕಣೆ ಗೋಪುರ ಇಲ್ವೇನೆ ದೇವಸ್ಥಾನ ಗೈಸ್. ಇದು ಮದನಟ್ಟಿ ಅಮ್ಮನವರ ದೇವಸ್ಥಾನ. ಮದನಟ್ಟಿ ಹಳ್ಳಿ ಹೆಸರು ಅದೇನೆ ಮದನಟ್ಟಿ ಅಂತ. ಊರ ಹೆಸರು ಮದನಟ್ಟಿನೇ, ದೇವ್ರ ಹೆಸರು ಮದನಟ್ಟಿನೇ. ಇಲ್ಲ ಇಲ್ಲ ಅಲ್ಲ ಆಯ್ತು. ನಮ್ಮ ಕಣ್ಣಿಲ್ವಾ? ನಿಮ್ ಕಣ್ಣೇ ಇಲ್ಲ, ಅದಕ್ಕೆ ಹೇಳ್ತಾರೆ ಗೈಸ್. ದೇವಸ್ಥಾನ ಇದು ಕರೆಕ್ಟ್. ಊಟ ಎಲ್ಲ ಆ ಕಡೆ ಮಾಡ್ತಾರೇನೋ ಕಣೆ. ಸೋಮವಾರ ಅವ್ರು ಅದಕ್ಕೆ ಹೇಳಿದ್ದು. ಗೈಸ್ ಇವ್ರ ಮನೆದವ್ರು ಇವಳಿಗೆ ಗೊತ್ತಿಲ್ಲ. ಕಾಲು ತೊಳ್ಕೊ ಬಾ. ಒಂದು ಕ್ಲಿಪ್ಪು ಯಾರು ಬಿಡಿಸಿಲ್ವಲ್ಲ. ಒಂದು ಗಾಯ್ಸ್ ಇಲ್ಲ, ಒಂದು ಕ್ಲಿಪ್ ತಗೋಕ್ಕೂ ಅಂಗಡಿ ಇಲ್ಲ, ಏನಿಲ್ಲ. ಲೇ ಅಲ್ಲಿ ಹೋಗಿ ಅವನು ಅಲ್ಲೇ ಸ್ಟೋರಲ್ಲಿ ತಗೊಬರ್ಬೇಕು ತಾನೆ. ಒಂದು ಕ್ಲಿಪ್ಪ 5 ರೂಪಾಯಿಗೆ ಏನು ಸತ್ತೋಯ್ತಿರ್ ಗೊತ್ತಾ ನೀವೆಲ್ಲ. ನೋಡು ಯಾರು ಏನು ಇಟ್ಟಿಲ್ಲ. ಸ್ಲಿಪ್ಪರಲ್ಲಿ ಬಿಡೋದು, ಸ್ಲಿಪ್ಪರಾಗ ತೊಳ್ಕೊಂತಾರ ಇಲ್ವಾ? ಬಿಡ್ಕೊ, ಅಲ್ಲಿ ಬಿಡ್ಬಾರ್ದು. ಹೊಣ್ಣ ನಡಿಯೋದಲ್ಲಿ ಹೊಡಿತಾರೆ ಇಲ್ಲಿ. ಚಿಚ್ಚಿ ಕುಯ್ಯೋಕ್ಕೆಲ್ಲ ಹೊಡಿತಾರೆ. ನಾನು ಕಾಲು ತೊಳಿದೀನಿ ಬಿಡು ಸಾಕು. ನಾನು ಕ್ಲಿಪ್ ಹುಡಿಕ ಹೋಗಿ. ಗೈಸ್ 3 ದೆವ್ವಗಳು
ಕೂದಲು ಬಿಡ್ಕೊಂಡು ಮಧ್ಯಾಹ್ನದಲ್ಲಿ ಹೆಣ್ಮಕ್ಳು ಹಿಂಗೆಲ್ಲ ಕೂದಲು ಬಿಟ್ಕೊಬಾರ್ದು ಗೈಸ್. ಆದರೆ ಏನು ಮಾಡೋಣ, ಹಣೆ ಬರೋ ಚೆನ್ನಾಗಿಲ್ಲ, ಕ್ಲಿಬ್ಬು ಇಲ್ಲ. ನಿಂಗೆ ವಾರ ಯಾವತ್ತು ಗೊತ್ತಿಲ್ವಾ? ಎಲ್ಲ ದಿನ ನಡಿ ಮುದೆ ಈಚೆಗೆ ಬೋರ್ಡ್ಗೆ ನಂಬಿಸ್ಕೊಬೇಡ.